ಫ್ರೆಂಡ್ಸ್, ನಾವಿವಾಗ ಈ ಥರ ರೆಡಿಯಾಗಿ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಸೀಕ್ರೆಟು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಲ್ಲರೂ ರೆಡಿಯಾಗಿದ್ದೀವಿ, ತೋರಿಸ್ತೀನಿ ಬನ್ನಿ. ಅದ್ಯಾಕಾಗುತ್ತೆ ನಿನಗಿಂತ ನಾನೇ ಚೆನ್ನಾಗಿ ಕಾಣ್ತಿರೋದು. ಪರವಾಗಿಲ್ಲ, ಅದರಲ್ಲೇನು. ನೀನಾದರೆ ಹುಡುಗಿ, ಇನ್ನ ನಾನು ಆಂಟಿ. ಕರೆಕ್ಟ್, ನೀನು ಆಂಟಿನೇ. ನಾನು ಆಂಟಿನೇ. ಆಂಟಿ ಥರನೇ ಕಾಣಬೇಕು ಅಲ್ಲ ಚಿನ್ನು? ಚಿನ್ನು, ಅಮ್ಮಂದು ನಿಂದು ಮ್ಯಾಚ್ ಐತೆ. ದೊಡ್ಡಮ್ಮಂದುವ. ಚಿನ್ನು ಬೇಡ. ಈ ಥರ ಕ್ಯೂಟಾಗಿ ರೆಡಿ ಆಗಿದ್ದಾಳೆ. ಇದೀವಿ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಚೆನ್ನಾಗಿ ಕಾಣ್ತಿದ್ದಾಳೆ. ಇರ್ಲಿ ಬಿಡು, ಎಲ್ಲರದು ಐತೆ ಚೆನ್ನಾಗಿ ಕಾಣ್ತಿದ್ದಾಳೆ. ಇದು ನಮ್ಮ ಅಕ್ಕನ ಬೈಕ್ ತಗೊಳಕ್ಕೆ ಆಲ್ರೆಡಿ ಇಲ್ಲ ಆಯ್ತು. ಫ್ರೆಂಡ್ಸ್, ನಮ್ಮ ಅಕ್ಕ ಫೈನಲಿ ಬೈಕ್ ತಗೋಬೇಕು ಅಂತ ಅವಳು ಬರ್ತಡೆಗೆ ಸೆಲ್ಫ್ ಗಿಫ್ಟ್ ಕೊಟ್ಕೋತಾ ಇದ್ದಾಳೆ. ಸೆಲ್ಫ್ ಗಿಫ್ಟು ಇನ್ನೂ ಒಂದು ಗಿಫ್ಟ್ ಇದೆ. ತುಂಬ ಬಜೆಟಲ್ಲಿ ಇವಳು ಸೆಲ್ಫ್ ಗಿಫ್ಟ್ ಕೊಟ್ಕೋತಿದ್ದಾಳೆ. ನಾನಂತೂ ಏನೂ ಕೊಡ್ಸೋಕ್ಕಾಗಿಲ್ಲ, ಬಟ್ ಏನೋ ಮಾಡ್ತೀನಿ ಅವಳು ಬರ್ತಡೆಗೆ. ಸಕ್ಕತ್ತಾಗಿದೆ ಅಲ್ವಾ ಕಲರು? ಹುಡುಕಿ ಕಲರು ಚೆನ್ನಾಗಿದೆ ಬೈಕು, ಬಟ್ ಓಡ್ಸೋಕ್ಕೆ ಬರಲ್ಲ ಅಂದ್ರೂ ಕೃತು ಜೊತೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಕೃತು ನಾಳೆ ಹಸಿ ಫೋಟೋ ಎಲ್ಲ ತೆಗ್ಸಾಯ್ತು. ಮಕ್ಕಂಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಯಾವ್ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ಅಂತ. ಅವಳು ಗೊತ್ತಿಲ್ಲ ಅದ್ರಲ್ಲಿ ಏನೇನು ವರ್ಕ್ ಆಗುತ್ತೆ ಅಂತ, ಬಟ್ ಆದ್ರೂ ಕೇಳ್ಕೊಳ್ತಾ ಇದ್ದಾಳೆ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ. ನಮ್ಮ ಕೃತು ಅಂತೂ ಫುಲ್ಲು ಆಟಾಡ್ತಿದ್ದಾಳೆ. ನಮ್ ಕೃತು ಅಂತೂ ಫುಲ್ ಖುಷಿ ಅಂದ್ರೆ ಖುಷಿ. ನೀವು ಹೋಗ್ತಾ ಇರ್ತೀರಾ, ಫ್ರೆಂಡ್ಸ್ ಮತ್ತೆ ಟ್ರಾಫಿಕ್ ಸಿಗ್ತದೆ, ಹೋಗ್ತಿರ್ಗೆ ಸಿಗಲ್ಲ, ಸ್ಟಾಪ್ ಮಾಡ್ತೀವಲ್ಲ ಆಟೋ. ಇಲ್ಲ ಆತರ ಅಂತ ನೀವು ಗಾಡಿ ಸ್ಲೋ ಆಯ್ತು ಅಂತೀರ, ಹಿಂಗೆ ಗಾಡಿ ಆಟೋಮೆಟಿಕ್ ಸ್ಲೋ ಆಯ್ತು ಅಂದ್ರೆ ಇವಾಗ ಡೆಲಿವರಿ ಕೊಡೋದಕ್ಕೆ. ನಮ್ ಕೃತಕ್ಕ ಅಂತೂ ಫುಲ್ಲು ಕಾಲೇ ನಿಲ್ತಾ ಇಲ್ಲ ಒಳಗೆ ಖುಷಿಗೆ. ವಿಡಿಯೋ ಮಾಡ್ಬೇಕಾದ ನಮ್ಮ ಅಕ್ಕಂಗೆ ಇವಾಗ ನಂದು ಆಫ್ ಮಾಡಿಬಿಟ್ಟು ಅವಳ್ದಾಳು ವಿಡಿಯೋ ಮಾಡಿಬಿಟ್ಟು ಸ್ವಲ್ಪ ಶಾರ್ಟ್ಸ್ಗಳು ತೆಗಿಬೇಕು. ಫೈನಲಿ ಎಲ್ಲ ಆಯಿತು. ಇವಾಗ ನಮ್ಮ ಅಕ್ಕ ಕ್ಯಾಶ್ ಕೊಡ್ತಿದ್ದಾಳೆ, ನಮ್ಮ ಕೃತುನೇ ಕ್ಯಾಶ್ ಕೊಟ್ಟಳು. ನಮ್ಮ ಕೃತು ಕ್ಯೂಟಾಗಿ ಓಡಾಡ್ತಿದ್ದಾಳೆ. ನಮ್ಮ ದೊಡ್ಡಮ್ಮ ನಮ್ಮಮ್ಮ ಫುಲ್ ಖುಷಿ. ನೋಡಿರಿ ನಮ್ಮ ಕೃತು ಕಿತಾಪತಿನ ಅದನ್ನ ಬಾಚ್ಕೊಂಡು ಎಲ್ಲರೂ ತಲೆ ಮೇಕು ಹೋಗ್ಬಿಟ್ಟು ಹಾಕ್ತಾಳೆ. ಎಲ್ಲಿಗೆ ಈಗ ಚಿನ್ನು ನಿನ್ ಮೇಕ್ ನೀನೇ ಹಾಕೋ, ಗಾಡಿ ಮೇಕ್ ಹಾಕೋ ಚಿನ್ನು, ನಿಮ್ಮ ಗಾಡಿ ಕೃತಜ್ಞ ಎಸ್ಕೊಡ ಅಂತ ಹಾಕ್ಸೋದು, ಕೃತು ಎಸ್ಕೊಡ ಅಂತ. ನೋಡಿ ಹೆಂಗ್ ಬಾಚ್ಕೋತಿದ್ದಾಳೆ. ಹುಟ್ಟು ಕಿತಾಪತಿ ಬಾಲ ಒಂದಿಲ್ಲ ಫ್ರೆಂಡ್ಸ್. ಓ ಎಲ್ಲಿ ಮಡಿಕೋತಿಗದ್ನ? ಕೈಯಲ್ಲೇ ಹಿಡ್ಕೋತೀಯ? ನೋಡ್ತೀನಿ ಕೈಯಲ್ಲಿ ಇಟ್ಕೊಳ್ಳೋದು. ಗೋಬಿ ತಿನ್ನಲ್ವಾ? ಹಾಂ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲ ಸೆಟ್ಲ್ಮೆಂಟ್ ಆಗ್ತಿದೆ, ಫೈನಲ್ ಸೆಟ್ಲ್ಮೆಂಟು. ಕೃತುದಂತೂ ಪರದಾಟ ನೋಡೋಕ್ಕಾಯ್ತಿಲ್ಲ. ಯಾರ ಮೇಲೆ ಕೆಸಿತಾಳು ನೋಡ್ಬೇಕು. ಯಾರ ಮೇಲೆ ಚಿನ್ನು ಅಜ್ಜಿ ಜಾನ್ಕಜ್ಜಿ ಬೇಗ ಹೇಳಿ, ಏನ್ ಡಿಸೈಡ್ ಮಾಡು. ಮಂಚಲ್ಲ ಅದು ಏನು ಹೇಳಿ? ಯಾವುದು ಇದು? ಯಾವ್ದು ತೋರ್ಸೆ ಕರೆಕ್ಟಾಗಿ. ನಮ್ಮ ಅಕ್ಕನ ಕಡೆಯಿಂದ ಪಾರ್ಟಿ ಏನಪ್ಪ ಅಂತ ಅಂದ್ರೆ ಇಲ್ಲಿ ಯಾವುದು ಹೋಟ್ಲ್ ಇಲ್ಲ, ಅದಕ್ಕೋಸ್ಕರ ನಮ್ಮ ಅಕ್ಕ ಇಲ್ಲೇ ಚಾಟ್ಸ್ ತಿನ್ನಿಸ್ತಾವಳೆ. ಕೇಕ್ ಬೇಡ ಅಂದು ಚಾಟ್ಸ್ ಕೊಡಿಸ್ತಾವಳೆ. 7-8 ಪ್ಲೇಟ್ ಹೇಳಿದಾಳೆ ಗೋಬಿನ. ಇಲ್ಲೇ ಓಡಾಡ್ತಿದ್ವಿ, ಮಳೆ ಬರಂಗೈತೆ. ದುಡ್ಡು ತೋರಿಸ್ತಾವಳೆ ಫ್ರೆಂಡ್ಸ್. ಇವಾಗ ಗೋಬಿ ವಿತ್ ನ್ಯೂಡಲ್ಸ್ ಹೇಳಿದೀವಿ, ಟೇಸ್ಟ್ ಮಾಡೋಣ ಅಂತ. ನಮ್ಮ ಮನೆಯವ್ರು ಯಾರು ದುಡ್ಡು ತೋರಿಸ್ತಾವಳೆ ಫ್ರೆಂಡ್ಸ್. ಇವಾಗ ಗೋಬಿ ವಿತ್ ನ್ಯೂಡಲ್ಸ್ ಹೇಳಿದೀವಿ, ಟೇಸ್ಟ್ ಮಾಡೋಣ ಅಂತ. ನಮ್ಮ ಮನೆಯವ್ರು ಯಾರು ಫ್ರೆಂಡ್ಸ್ ಕೇಳಿದವ್ರಿಗೆ ಸ್ವೀಟ್ ಬೇಕು ಅಂತ ಅಂದ್ಬಿಟ್ಟು ಬೇಕ್ರಿಲಿ ಸ್ವೀಟ್ ತಗೋತಿದ್ದಾಳೆ. ಏನ್ ಸ್ವೀಟ್ ತಗೋತಿದ್ದಾಳೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಸುಷ್ಮಕ್ಕ ಏನ್ ಸ್ವೀಟು?
ಏನ್ ಸ್ವೀಟು? ನಮ್ ಬೀದಿಯವರು ಕೊಡಕ್ಕೆ ಅದ್ರ ಹೆಸರು ಎಂತದು ಚಂಪಕಲಿ ಚಂಪಕಲಿ ತಗೋತಿದ್ಯಾ? ಬೇಡ ಏನದು ಬರ್ಫಿ ಬರ್ಫಿ. ಓಕೆ. ಆಡ್ಕೋತಾರೆ ಸುಮ್ಮನೆ ಸ್ವೀಟ್ ಹೆಸರು ಗೊತ್ತಿಲ್ಲ ಇಲ್ಲ ಸ್ವೀಟ್ ತಗೋತಾಳೆ ಅಂತ ಹಾಕ್ಬಿಡ ಕಟ್ ಮಾಡೋದಮ್ಮ. ಎಲ್ರು ಬಂದು ಎಲ್ಲ ಹಾಲಲ್ಲಿ ಟಿವಿ ನೋಡ್ತಾ ಕೂತಿದ್ದಾರೆ. ನಮ್ಮ ಅಕ್ಕ ಅವಳ ಸ್ಟೇಟಸ್ನೇ ಅವಳೇ ಒಂದು 100 ಸಲ ರಿಪೀಟ್ ನೋಡ್ತಾ ಇದ್ದಾಳೆ. ನಮ್ಮ ಕೃತುನು ಅವಳು ಫೋನಲ್ಲಿ ಬ್ಯುಸಿ ಆಗಿದ್ದಾಳೆ. ನಾನಂತೂ ನಾನು ಒಬ್ಳೆ ಫ್ರೆಂಡ್ಸ್ ಕೆಲಸ ಮಾಡ್ತಾ ಇರೋದು ನೋಡಿ. ಇಲ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ, ಇಲ್ಲಿ ಹಪ್ಪಳಕ್ಕೆ ಎಣ್ಣೆಗೆ ಹಾಕಕ್ಕೆ ಇದು ಮಾಡ್ತಾ ಇದ್ದೀನಿ. ಖಾರ ಆಡ್ಸಿಟ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಏನ್ ಕೆಲಸ ಮಾಡಿದ್ಲು ಗೊತ್ತಾ? ಕಾಯಿ ಒಂದು ತುರ್ಕೊಟ್ಲು. ಇನ್ನೇನ್ ತುರ್ಕೊಟ್ಟೆ? ಕಾಯಿ ತುರಕ್ಕೆ ನೀನು 2 ಈರುಳ್ಳಿ 2 ಟೊಮೊಟೊ ಕಟ್ ಮಾಡತ್ತೆ. ನೀನೇನ್ ಹಾಕ್ತಿ? ಜೀರಿಗೆ ಹಾಕ್ತೆ, ಚಕ್ಕೆ ಹಾಕ್ತೆ, ಸಾಂಬಾರ್ ಸೊಪ್ಪು ಹಾಕ್ತೆ, ಎಲ್ಲಾನು ಹಾಕ್ತೆ. ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕ್ತೀನಿ. ನೀವು ನಾನು ಇನ್ನೂ ಆಡ್ಸಕ್ಕೆ ಆಗಿಲ್ಲ, ಅಲ್ಲ ಒಗ್ಗರಣೆಗೆ ಫಸ್ಟ್ ಹಾಕಿದ್ದೀನಿ. ಒಗ್ಗರಣೆಗೆ ಹಾಕ್ತಾಳಲ್ಲ ಬಾಯ್ ನೋಡಿ ಫ್ರೆಂಡ್ಸ್, ಬಾಯ್ ಅವಳ್ದ. ಇವಾಗ ಚೂರು ಹಾಕಿ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟ್ ಆಗಿದೆ ಹಪ್ಪಳ. ಇದು ನನ್ನ ಹಸೆ ದಿನ ಮದುವೆಲಿ ತಂದಿದ್ದ ಹಪ್ಪಳ. ಸಕ್ಕತ್ತಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇದು ಚಿಕ್ಕದಾಗಿರುತ್ತೆ ಈ ಥರದ ಹಪ್ಪಳ. ಫ್ರೆಂಡ್ಸ್, ನಾನಂತೂ ಇದೇ ಡ್ರೆಸ್ಸಲ್ಲಿ ಇದ್ದೀನಿ. ಯಾಕೆ ಅಂತ ಅಂದರೆ ಅಲ್ಲೇ ಟೈಮ್ ಆಗ್ಬಿಟ್ಟಿತ್ತಲ್ವಾ. ಸೊ ಟೈಮ್ ಆಗಿದೆಯಲ್ಲ, ಇನ್ನೇನು ಡ್ರೆಸ್ ಚೇಂಜ್ ಮಾಡೋದು ಅಂತ ಅಂದ್ಬಿಟ್ಟು ಡ್ರೆಸ್ನೇ ಚೇಂಜ್ ಮಾಡಿಲ್ಲ. ಇದೇ ಡ್ರೆಸ್ಸಲ್ಲಿ ಇದ್ದೀನಿ. ಇದೇ ಡ್ರೆಸ್ಸಲ್ಲಿ ಹಪ್ಪಳ ಹಾಕ್ತಾಯಿದ್ದೀನಿ ಇವಾಗ. ಒಂದೊಂದೇ ಹಪ್ಪಳ ಹಾಕ್ಕೊಂಡು ಅವರೆಲ್ಲ ಫುಲ್ ಟಿ ವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಮ್ಮ ಅಕ್ಕ ಎಲ್ಲ ಯೂಟ್ಯೂಬಲ್ಲಿ ಏನೋ ಮಾಡ್ತಿದ್ದಲ್ಲ ಎಡಿಟಿಂಗು. ನಾನು ಬಂದು ಹಪ್ಪಳ ಹಾಕ್ತಾಯಿದ್ದೀನಿ. ಸಾಂಬಾರು ಅದ್ರ ಪಾಡ್ಗೆ ಹಾಕ್ತೀನಿ. ಈ ಕಡೆ ಹಪ್ಪಳ ಹಾಕ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಆದರೆ ಮುಗೀತು ನನ್ನ ಕೆಲಸ. ಆ್ಯಂಡ್ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಸ್ವಲ್ಪ ಬ್ಯುಸಿ ಇದೆ. ನಾಳೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ನಮ್ಮ ಅಕ್ಕ ಬಂದು ಮೆಂತ್ಯ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕರ್ಕೊಂಡು ಬಂದ್ಲ ಮನೇಲಿ. ಬಟ್ ಏನು ಮಾಡೋದು, ಮೆಂತ್ಯ ಹುಡುಕ್ತು, ಮೆಂತ್ಯ ಖಾಲಿ ಆಗ್ಬಿಟ್ಟಿದೆ ಮನೇಲಿ. ಸೊ ಅದೇ ಮಸಾಲೆಗೆ ನಾವು ಮಾಡಿದ್ದು ಜೀರಿಗೆ ಬಜ್ಜಿ. ಜೀರಿಗೆ ಹಾಕ್ಬಿಟ್ಟು, ಜೀರಿಗೆ ಖಾರ ಎಲ್ಲ ರುಬ್ಬಕ್ಕೆ ಹಾಕ್ಬಿಟ್ಟು, ಒಗ್ಗರಣೆಗೆ ಜೀರಿಗೆ ಹಾಕ್ಬಿಟ್ಟು ಜೀರಿಗೆ ಬಜ್ಜಿ ಮಾಡಿದೋ. ಮೆಂತ್ಯ ಬಜ್ಜಿ ಇದ್ದಿದ್ದು ಪ್ಲ್ಯಾನು ಜೀರಿಗೆ ಬಜ್ಜಿ ಆಯಿತು. ಇವಾಗ ಜೀರಿಗೆ ಬಜ್ಜಿ ರೆಡಿ ಆಯಿತು. ಇದು ಒಂದು ಕುದಿ ಬಂದರೆ ರೆಡಿ ಆಯಿತು. ಇಲ್ಲಿ ಸಾಂಬಾರು ಆಯಿತು. ಇವತ್ತು ಮುದ್ದೆ ಇಲ್ಲ. ಸೊ ಚಿಕ್ಕ ಪುಟ್ಪುಟಾಣಿ ಹಪ್ಪಳನೂ ಕೂಡ ರೆಡಿ ಆಯಿತು. ಇಲ್ಲಿ ಈಸಿ ಸೈಜ್ ಇದೆ, ಅದಕ್ಕೆ ಎಲ್ರಿಗೂ ಬೇಕಲ್ವಾ ಅಂತ ಇಷ್ಟೊಂದು ಹಾಕಿದ್ದೀನಿ. ಇವಾಗೆಲ್ಲ ಊಟ ಮಾಡಿ ಪಾಚಿ. ಹಂಗೆ ತಟ್ಟೆ ಫ್ರೆಂಡ್ಸ್, ನಮ್ಮ ಅಕ್ಕ ಹೋದ್ಲು ಪೂಜೆ ಮಾಡ್ಸೋಕ್ಕೆ. ಹಾಯ್ ಫ್ರೆಂಡ್ಸ್, ನಾನು ಈ ಥರ ರೆಡಿಯಾಗಿ ಇವಾಗ ಎಲ್ಲೂ ಬಂದಿದ್ದೀವಿ ಅಂದರೆ ನಮ್ಮ ಮುಂಡೂರಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಮ್ಮ ಅಕ್ಕ ಬಂದು ಪೂಜೆ ಮಾಡಿಸಿದ್ದಾಳೆ. ಗಾಡಿ ಮತ್ತೆ ಅವಳು ಬರ್ತಡೇ ಇರೋದ್ರಿಂದ ಎಲ್ಲರೂ ಬರ್ತಾ ಇಲ್ಲ. ನಾನು, ನಮ್ಮ ಅಕ್ಕ, ನಮ್ಮ ಪಾಪು, ನಮ್ಮಮ್ಮ, ನಮ್ಮ ಅಪ್ಪಾಜಿ ಇಷ್ಟೇ ಜನ. ಆ್ಯಂಡ್ ಸೌಂಡ್ ಬರ್ತಿದೆ ಬ್ಯಾಕ್ಗ್ರೌಂಡಲ್ಲಿ. ಕೇಳಿಸ್ತಿಲ್ವೋ ನಿಜ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ಈ ಥರ ರೆಡಿಯಾಗಿ ಇವಾಗ ಎಲ್ಲೂ ಬಂದಿದ್ದೀವಿ ಅಂದರೆ ನಮ್ಮ ಮುಂಡೂರಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಮ್ಮ ಅಕ್ಕ ಬಂದು ಪೂಜೆ ಮಾಡಿಸಿದ್ದಾಳೆ. ಗಾಡಿ ಮತ್ತೆ ಅವಳು ಬರ್ತಡೇ ಇರೋದ್ರಿಂದ ಎಲ್ಲರೂ ಬರ್ತಾ ಇಲ್ಲ. ನಾನು, ನಮ್ಮ ಅಕ್ಕ, ನಮ್ಮ ಪಾಪು, ನಮ್ಮಮ್ಮ, ನಮ್ಮ ಅಪ್ಪಾಜಿ ಇಷ್ಟೇ ಜನ. ಆ್ಯಂಡ್ ಸೌಂಡ್ ಬರ್ತಿದೆ ಬ್ಯಾಕ್ಗ್ರೌಂಡಲ್ಲಿ. ಕೇಳಿಸ್ತಿಲ್ವೋ ನಿಜ ಗೊತ್ತಿಲ್ಲ. ಫ್ರೆಂಡ್ಸ್, ಇಲ್ಲಿ ನಮ್ಮ ಕೃತು ಕಡ್ದಿರೋದು. ಫ್ರೆಂಡ್ಸ್, ನಮ್ಮ ಗಾಡಿಗೆ ಸೈಡ್ ಸ್ಟ್ಯಾಂಡ್ ಹಾಕಿಲ್ಲ, ಹಾಕಿಸ್ಕೊಬರ್ಬೇಕು. ಸೈಡ್ ಸ್ಟ್ಯಾಂಡ್ ಹಾಕಿಲ್ವಂತೆ. ನಮ್ಮ ಕೃತುನ ಎಲ್ಲ ಪೂಜೆ ಎಲ್ಲ ಆಯಿತು. ನಮ್ಮ ಅಕ್ಕ ಲೇಟ್ ಆಗುತ್ತೆ ಅಂತ ಪಾಪ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಳು ಪೂಜೆಗೆ ಇರಲೇ ಇಲ್ಲ, ಹೋದ್ಲು. ಇವಾಗ ನಾವು ಕೃತುನ ಕಳ್ಸೋಕೆ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕೊಂದು ಮತ್ತೆ ಸ್ವಾಗತ ಅವ್ರದ್ದು ಬರ್ತಡೇ ಇದೆ. ಬೆಳವಣಿಗೆ ನೋಡಿ ನಮ್ಮ ಶತ್ರುಗಳು ಶಾಕ್ ಆಗಬೇಕು ಗೈಸ್. ನಾವು ಅಷ್ಟೆಲ್ಲ ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಇವಳು ಈ ಲೆವೆಲ್ಲೇ ಬೆಳೀತಾವಳ ಅಂತ. ಎಸ್, 70,000 ರುಪೀಸ್ ಸಾಲ ಮಾಡಿದ್ದೀನಿ. ಬಟ್ ನನಗೆ ನಾನು ಅದನ್ನು ಟೈಮ್ ತೊಗೊಂಡಿರೋದು 4 ಮಂತ್ಸ್. 4 ಮಂತ್ಸಲ್ಲಿ ಏನು ಪ್ಲೆಡ್ಜ್ ಮಾಡಿದ್ದೀನಿ ಗೋಲ್ಡ್ನ, ಅದನ್ನ ಬಿಡಿಸ್ಕೊತೀನಿ ಅಂತ. ಬಿಕಾಸ್ ಯಾಕೆ ಆ ಥರ ಅಂದರೆ, ಸೊ ದುಡಿತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಕೆಲವೊಬ್ರಿಗೆ ಅದು ಅನ್ಕೋಬೋದು ಇವಳಿಗೆ ಎಷ್ಟು ಅಹಂಕಾರ ಅಂತ. ಅದು ಅಹಂಕಾರ ಅಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್. 70,000 ಸಾಲ ಮಾಡಿ ಗಾಡಿ ಓಡ್ಸೋಕ್ಕೆ ಬಂದಿಲ್ಲ ಅಂದರೂ ತೊಗೊಂಡಿದ್ದೀನಿ. ಆಲ್ ಏನೋ ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ಲ.
ಆಲ್ ಅಬೌಟ್ ಮೀ. ಆಲ್ ಅಬೌಟ್ ಮೈ ಬರ್ತ್ಡೇ ಸ್ಪೆಷಲ್. ನಾನು ಯಾವಾಗಲೂ ಇನ್ನೂ ಒಂದು ಸ್ಪೆಷಲ್ ನನ್ನ ಸೆಲ್ಫ್ ಗಿಫ್ಟ್ ಅಂತ 1,00,000 ನಾನು ಯಾವತ್ತೂ ನಾನು ತಗೊಂಡೇ ಇಲ್ಲ. ಆ್ಯಂಡ್ ಗೋಲ್ಡ್ ಕೂಡ ಹಾಕಿದ್ದೀನಿ, ಅದರಿಂದ ನಂಗೆ ಕೈ ಸಿಕ್ಕಿಲ್ಲ. ಆ್ಯಕ್ಚುಲಿ ಇವತ್ತು ಸಿಗಬೇಕು. ಅದು ಬರ್ತಡೆಗೆ ಕೂಡ ನನ್ನ ಫೇವ್ರೇಟ್ ಅದು. ಅದು ಇನ್ನೊಂದು 3 to 4 ಡೇಸಲ್ಲಿ ಸಿಗುತ್ತೆ. ನನ್ನ ಬರ್ಡೇ ದಿನ ಹಾಕೋಬೇಕು ಅಂದ್ಕೊಂಡೆ, ಅದು ಮಿಸ್ ಆಯಿತು ಗೋಲ್ಡು. ಬಟ್ ನನ್ನ ಬರ್ಡೇ ದಿನ ನನ್ನ ಗಾಡಿ ಇದೆ, ಆದರೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ಸುಮ್ಮನೆ ಫೋಟೋ ತಗೋತೀನಿ ಜೊತೆಲಿ ನಿಂತ್ಕೊಂಡು. ಸೊ ಆಲ್ಮೋಸ್ಟ್ ನನ್ನ ಬರ್ತಡೇಗೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊತಾ ಇರೋದು ಆಲ್ಮೋಸ್ಟ್ 1,50,000 ಅನಿಸುತ್ತೆ. ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ, ಸಪೋರ್ಟು, ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. 28 ವರ್ಷ ಇವತ್ತಿಗೆ ತುಂಬಿತು. ಎಲ್ಲರೂ ವಿಶ್ ಮಾಡಿ ನಮ್ಮ ಅಕ್ಕಂಗೆ. ವಿಶ್ ಮಾಡೇ ಮಾಡ್ತೀರಾ, ಅದಕ್ಕೆ ಅಡ್ವಾನ್ಸಾಗಿ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಶ್ ಮಾಡಿದ್ದಾರೆ, ನಂಗೆ ಆಲ್ರೆಡಿ ತುಂಬ ಜನ ವಿಶ್ ಮಾಡಿದ್ದಾರೆ. ಆ್ಯಂಡ್ ಬೈಕ್ ತೊಗೊಂಡಿದ್ದಕ್ಕಂತೂ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಮೆಸೇಜಸ್ ಬರ್ತಿದೆ ಅಂದರೆ ನಾನು ಆದಷ್ಟು ಎಲ್ರಿಗೂ ರಿಪ್ಲೈ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್. ಬಾಯ್, ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ಇದು ನನ್ನ ವ್ಲಾಗಲ್ಲಿ ಬರುತ್ತೆ ನನ್ನ ಫ್ರೆಂಡ್ಸ್. ವ್ಲಾಗಲ್ಲಿ ನಾಳೆ ಬರುತ್ತೆ. ಅಲ್ಲಿ ತನಕ ಎಲ್ಲ ಮಲ್ಕೊಳ್ಳಿ, ನಾವು ಮಲ್ಕೊಳ್ತೀವಿ. ಗುಡ್ ನೈಟ್. ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಯಾರಿಗಾದ್ರೂ ಗುಡ್ ನೈಟ್. ಬಾಯ್. ನಮ್ಮ ಅಕ್ಕ 12:15 ಟೈಮು ನಮಗೋಸ್ಕರ ಸ್ವೀಟ್ ಏನು ತಂದೋಳು ಗೊತ್ತಾ? ತೋರಿಸಿ. ತಂದಿರೋದೆಲ್ಲ ನಮ್ಮ ಡ್ಯಾಡಿ ತಂದಿದ್ದು. ಅಡುಗೆ ಮನೆ ನೀರು ಕುಡಿಯೋಕೆ ಹೋದೆ, ಇದು ಕಾಣಿಸ್ತಕ್ಕೆ ಅವಳಿಗೆರಡು ನನಗೆ 12 ಗಂಟೆ. ಆಲ್ಮೋಸ್ಟ್ 12 ಗಂಟೆ 41 ನಿಮಿಷದಲ್ಲಿ ದೆವ್ವಗಳ ಥರ ತಿಂತ ಕೂತಿದ್ವಿ. ಚೆನ್ನಾಗೈತೆ. ಚಿಯರ್ಸ್. ಎಲ್ಲ ಎಣ್ಣೆ ಕುಡಿದ್ರೆ ನಾವು ಡ್ರೈ ಜಾಮೂನ್ ತಿಂತೇವೆ. ನಮ್ಮ ಕೃತು ಮನಿಕೊಂಡೈತೆ. ವಿಶ್ ಆಗಲೇ ವಿಶ್ ಮಾಡಿಸ್ದೆ. ಲಿಫ್ಟಿಗೆ ಹೋಗಿಲ್ಲ, ವಾಟರ್ ಪ್ರೂಫ್. ಕೃತುನ ಇವಾಗ ನಡಿ ಆ ಕಡೆಗೆ ಪಾಸಾಗು. ಇವಾಗ ವ್ಯಾನ್ ಬತ್ತು, ಈಗ ತಿರುಗಿಸ್ಕೊಂಡ್ ಬರ್ತಾರೆ. ಇವಾಗ ಕಳಿಸಿದ್ರೆ ನಮ್ಮ ಕೃತುನ ಯಪ್ಪ ಇವಳು ಕಾಟ ಸಹಿಸ್ಕೊಳಕ್ಕಾಗಲ್ಲ ಫ್ರೆಂಡ್. ನೆಮ್ಮದಿಯಾಗೆ ಪೂಜೆನೂ ಮಾಡೋಕೆ ಕೊಡಲಿಲ್ಲ. ನನಗೆ ಹೊಡ್ಕೊಂಡು ಸೀರೆ ಹುಟ್ಟಿದ್ರು ಎಳ್ಕೊಂಡು ನಮ್ಮ ಕೈಲಿ ಹೊಡೆಸ್ಕೊಂಡು ಹಠ ಫುಲ್ಲು. ಅಂಗಡಿಗೆ ಹೋಗೋಣ ಬಾ ಅಂತ, ಗಾಡಿ ತೆಗಿಯಂಗಿಲ್ಲ, ಅದೇ ಗಾಡೀಲಿ ಹೋಗೋಣ ಬಾ ಅಂತ ಫುಲ್ ಹಠ. ತಿರ್ಕೋಚಿನೋ. ಇವಾಗ ಲಿಪ್ಸ್ಟಿಕ್ ಹಾಕಿದ್ಲು. ಇವಾಗ ಕಾನ್ವೆಂಟಲ್ಲಿ ಬೈತಾರೆ ಅಂದ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಅಳಿಸ್ಕೊಂಡು ನೋಡಿ ಎಲ್ಲಿ ಹೆಂಗೆ ಅಳಿಸ್ತಾವಳೆ. ಅಳಿಸ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಅಳಿಸ್ಕೊಂಡು ಇವಾಗ ನೀಟಾಗಿ ಹೋಯ್ತವಳೆ. ಫ್ರೆಂಡ್ಸ್, ಚಿಕನ್ ಮಟನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 11:30. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು, ಇವತ್ತು ನಮ್ಮ ಅತ್ತೆ ಮಾವ ನಮ್ಮ ದೊಡ್ಡಮ್ಮ ಎಲ್ಲ ಇದ್ದಾರಲ್ವಾ. ಸೊ ಇವತ್ತು ನಮ್ಮ ಅಕ್ಕನ ಬರ್ತಡೇ ಆಗಿರೋದ್ರಿಂದ ಮನೇಲಿ ಚಿಕನ್ನು ಮಟನ್ನು ಮಾಡ್ತಾಯಿದ್ದೀವಿ. ನಾನು ಚಿಕನ್ ಮಾಡ್ತಾಯಿದ್ದೀನಿ, ಮಟನ್ ನಮ್ಮ ಫ್ರೆಂಡ್ಸ್ ನಮ್ಮ ಅಕ್ಕ ಹೋದ್ಲು ಪೂಜೆ ಮಾಡ್ಸೋಕ್ಕೆ.